ಓಂ ಶ್ರೀ ಸಾಯಿರಾಮ್. ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಪರಮಾಣುಗಳು ಮತ್ತು ಅಣುಗಳು ಎಂಬಂತಹ ಅಧ್ಯಾಯದಲ್ಲಿ ಅಯಾನ್ಗಳು ಮತ್ತು ಬಹುಪರಮಾಣುಯ ಅಯಾನ್ಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅಯಾನ್ ಅಂತ ಹೇಳಿದರೆ ಏನು ನೆನಪು ಮಾಡ್ಕೊಳ್ಳಿ, ವಿದ್ಯುದಂಶವನ್ನು ಹೊಂದಿರುವಂತಹ ಕಣ. ಎರಡು ವಿಧ, ಕೆಟಯಾನ್ ಮತ್ತು ಅನಯಾನ್. ಕೆಟಯಾನ್ ಧನ ವಿದ್ಯುದಂಶ, ಅನಯಾನ್ ಋಣ ವಿದ್ಯುದಂಶ. ಬಹುಪರಮಾಣುಯ ಅಯಾನ್ಗಳು ಏನಾಗಿರುವಂಥದ್ದು, ಒಂದೇ ಅಯಾನಿನಂತೆ ವರ್ತಿಸುವ ಪರಮಾಣುಗಳ ಗುಚ್ಛವನ್ನೇ ನಾವು ಹೇಳುವಂಥದ್ದು ಬಹುಪರಮಾಣುಯ ಅಯಾನ್ಗಳು ಅಂತೇಳಿ ಹೇಳ್ತೇವೆ. ನಾನು ಹಿಂದಿನ ಅವಧಿಯಲ್ಲಿ ನಿಮಗೆ ಹೇಳಿದೆ, ನಾವು ಪರಮಾಣು ಸಂಖ್ಯೆ 20ರವರೆಗಿನ ಧಾತುಗಳನ್ನು ಕಲ್ತಿರಬೇಕು. ಅದರ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆಯುವಂಥದ್ದು ಹೇಗೆ ಮತ್ತು ವೇಲೆನ್ಸಿಯನ್ನು ಬರೆಯುವಂಥದ್ದು ಹೇಗೆ ಅಂತೇಳಿ ಗೊತ್ತಿದ್ರೆ ನಮಗೆ ಮುಂದಿನ ಪಾಠವನ್ನು ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗಾದರೆ ಅದನ್ನು ಇವತ್ತು ನಾವೀಗ ನೋಡುವ. ಮೊದಲ ಧಾತು ಯಾವುದು? ಪರಮಾಣು ಸಂಖ್ಯೆ 1 ಹೊಂದಿರುವಂತಹ ಧಾತು ಯಾವುದಾಗಿರುವಂಥದ್ದು? ಹೈಡ್ರೋಜನ್ ಧಾತು. ನೋಡ್ಕೊಳ್ಳಿ, ಹೈಡ್ರೋಜನ್. ನಾನು ಕೇವಲ ಸಂಕೇತವನ್ನು ಮಾತ್ರ ಬರಿತಾ ಇದ್ದೇನೆ. ಹೈಡ್ರೋಜನ್ ಮಾಡ್ಕೊಳ್ಬೇಕು ಇದನ್ನು ನಿಮ್ಮ ಬುಕ್ಕಲ್ಲಿ. ಧಾತು ಯಾವುದು? ಧಾತು ಹೈಡ್ರೋಜನ್. ಸೆಕೆಂಡ್ ಕಾಲಮಲ್ಲಿ ನಾನು ಪರಮಾಣು ಸಂಖ್ಯೆಯನ್ನು ಬರಿತಾ ಇದ್ದೇನೆ. ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1. ಎಲೆಕ್ಟ್ರಾನ್ ಹಂಚಿಕೆಯನ್ನು ಮಾಡುವ ಹಿಂದಿನ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೇನೆ. ನಮ್ಮಲ್ಲಿರುವಂಥದ್ದು 1 ಎಲೆಕ್ಟ್ರಾನ್ ಮೊದಲ ಕಕ್ಷೆಗೆ ಹೋಗಬೇಕು. ಯಾವುದು ಮೊದಲ ಕಕ್ಷೆ? ಕೆ ಕಕ್ಷೆ. ಆದ್ದರಿಂದ ಕೆ ಕವಚ 1 ಎಲೆಕ್ಟ್ರಾನ್. ಇದರ ವೇಲೆನ್ಸಿಯನ್ನು ಕಂಡುಹಿಡಿಬೇಕು. ವೇಲೆನ್ಸಿ ಅಂತ ಹೇಳಿದರೆ ಏನರ್ಥ? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಹೇಳಿದರೆ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನೇ ನಾವು ಹೇಳುವಂಥದ್ದು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತೇಳಿ ಹೇಳ್ತೇವೆ. ಅದರಲ್ಲಿ ವೇಲೆನ್ಸಿ ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನೇ ನಾವು ಹೇಳುವಂಥದ್ದು ವೇಲೆನ್ಸಿ. ಇದನ್ನೆಲ್ಲ 8ರಲ್ಲಿ ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಹೇಳಿದರೆ ಅದರ ಒಂದು ಧಾತುವಿನ ಒಂದು ಪರಮಾಣುವಿನ ಹತ್ರ ಯಾವ ಒಂದು ಜಡ ಅನಿಲ ಇದೆಯೋ ಆ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಆ ಒಂದು ಪರಮಾಣು ಪ್ರಯತ್ನ ಪಡ್ತಾ ಇರ್ತದೆ. ಆ ಹೈಡ್ರೋಜನ್ನ ನಂತರ ಬರುವಂತಹ ಧಾತು ಹೀಲಿಯಂ. ಆ ಹೀಲಿಯಂನಲ್ಲಿ ಪರಮಾಣು ಸಂಖ್ಯೆ 2 ಆಗಿರ್ತದೆ. ಆಗ ಕೆ ಕವಚಕ್ಕೆ 2 ಎಲೆಕ್ಟ್ರಾನ್ ಹೋಗ್ತದೆ. ಆಗ ಏನಾಯಿತು? ಅದರ ಕವಚ ಭರ್ತಿ ಆಯಿತು. ಅದಕ್ಕೆ ಬೇಕಾದಷ್ಟು ಎಲೆಕ್ಟ್ರಾನ್ಗಳು ಸಿಕ್ಕಿದೆ. ಹಾಗಾದರೆ ಅದು ಇನ್ನೊಂದು ಪರಮಾಣುವಿನ ಜೊತೆಗೆ ವರ್ತಿಸುವಂಥ ಅವಶ್ಯಕತೆ ಇದೆಯಾ? ಇಲ್ಲ. ಹಾಗಾದರೆ ಏನಾಯಿತು? ಆ ಹೀಲಿಯಂ ಎಂಬುದು ಒಂದು ಜಡ ಅನಿಲ. ಹಾಗಾದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಹೈಡ್ರೋಜನ್ ಕೂಡ ನಾನು ಹೀಲಿಯಂ ಆಗಬೇಕು, ನನಗೆ ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಬರಬೇಕು ಅಂತೇಳಿ ಪ್ರಯತ್ನ ಮಾಡ್ತದೆ. ಆದ ಕಾರಣ ಏನು ಮಾಡಬೇಕು? ಅದು ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಳಬಹುದು ಅಥವಾ ಕಳ್ಕೊಳ್ಬಹುದು. ಹಾಗಾದರೆ ವೇಲೆನ್ಸಿ ಎಷ್ಟಾಯಿತು ಅದರದ್ದು? 1. ವೇಲೆನ್ಸಿ ಎಷ್ಟಾಯಿತು? 1. ಅಥವಾ ಎಲೆಕ್ಟ್ರಾನನ್ನು ಹಂಚಿಕೊಳ್ಳಬಹುದು ಅಂತೇಳಿ ನಾನು ಹೇಳಿದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ? ಅದರಿಂದ ವೇಲೆನ್ಸಿ ಎಷ್ಟಾಯಿತು? 1 ಆಯಿತು. ಇನ್ನು ಎರಡನೇ ಧಾತುವಿಗೆ ಬರುವ ಹೀಲಿಯಂ ಪರಮಾಣು ಸಂಖ್ಯೆ 2. ಕೆ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್ ಹೋಗ್ತದೆ? ಕೆ ಕವಚದಲ್ಲಿ ಇರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 2. ಹಾಗಾದರೆ 2 ಎಲೆಕ್ಟ್ರಾನನ್ನು ಕೂಡ ಇಲ್ಲಿ ಕೊಟ್ಟೆವು. ಇರುವುದೇ ಒಂದು ಕಕ್ಷೆ, ಅದರಲ್ಲಿ ಕೂಡ ಭರ್ತಿಯಾಗುವಷ್ಟು ಎಲೆಕ್ಟ್ರಾನ್ ಇದೆ. ಹಾಗಾದರೆ ಇತರ ಧಾತುವಿನ ಜೊತೆಗೆ ಅದು ವರ್ತಿಸುವುದೇ ಇಲ್ಲ. ಆದ್ದರಿಂದ ವೇಲೆನ್ಸಿ, ಈ ಒಂದು ಹೀಲಿಯಂನ ವೇಲೆನ್ಸಿ ಅದಕ್ಕೆ ಭರ್ತಿಯಾಗಲಿಕ್ಕೆ ಬೇಕಾದ್ದೇ 2 ತನ್ನಲ್ಲಿ ಇದೆ. ಹಾಗಾದರೆ ವೇಲೆನ್ಸಿ ಎಷ್ಟು ಬೇಕಾದಕ್ಕೆ? ಪಡ್ಕೊಳ್ಬೇಕಾ ಬಿಟ್ಕೊಳ್ಬೇಕಾ? ಯಾವುದರ ಅವಶ್ಯಕತೆಯೂ ಇಲ್ಲ. ಅದರಿಂದ ವೇಲೆನ್ಸಿ ಎಷ್ಟಾಯಿತು? 0. ಹಾಗಾದರೆ ಇಲ್ಲಿ ಹೀಲಿಯಂ ಎಂಬುದು ಏನಾಯಿತು? ಒಂದು ಜಡ ಅನಿಲ. ಇಲ್ಲಿ ನಮ್ಗೆ ಗೊತ್ತಾಯಿತು ಜಡ ಅನಿಲಗಳ ವೇಲೆನ್ಸಿ ಎಷ್ಟಾಗಿರ್ತದೆ? 0 ಆಗಿರುವಂಥ ಜಡ ಅನಿಲಗಳ ವೇಲೆನ್ಸಿ 0. ಹೀಲಿಯಂ ಆದಮೇಲೆ ಬರುವಂತಹ ಧಾತು ಲಿಥಿಯಂ ಪರಮಾಣು ಸಂಖ್ಯೆ 3. ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆಯುವ. ಕೆ ಕವಚ 2 ಎಲೆಕ್ಟ್ರಾನ್ಗಳು. ಎಲ್ ಕವಚ ಕೆಗೆ 2 ಕೊಟ್ಟೆವು. ಇನ್ನು ಎಷ್ಟಿದೆ ನಮ್ಮಲ್ಲಿ? 3 ಇದೆ. 2 ಕೊಟ್ಟಾದಮೇಲೆ ಎಷ್ಟು ಉಳಿತದೆ? 1 ಉಳಿತದೆ. ಎಲ್ ಕವಚಕ್ಕೆ ಎಷ್ಟು ಕೊಡುವ? 1 ಎಲೆಕ್ಟ್ರಾನನ್ನು ಕೊಡುವ. ಈಗ ಇದಕ್ಕೆ ಹತ್ತಿರದ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಅದು ಪ್ರಯತ್ನ ಮಾಡ್ತದೆ. ಹತ್ತಿರದ್ದು ಯಾವುದಿದೆ ನೋಡ್ಕೊಳ್ಳಿ. ಹತ್ತಿರ ಯಾವುದು ಇರುವಂಥದ್ದು? ಹೀಲಿಯಂ ಇದೆ ಅಲ್ವಾ? ಆದ್ದರಿಂದ ಅದೇನು ಮಾಡ್ಕೊಡ್ತದೆ ಅಂತ ಹೇಳಿದರೆ ಆ ಹೀಲಿಯಂನ
ಎಲೆಕ್ಟ್ರಾನ್ ಹಂಚಿಕೆ ಬರಬೇಕಾದ್ರೆ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಸಾಕು. ಆದ್ದರಿಂದ ಅದು ಎಲ್ ಕವಚ ಅತ್ಯಂತ ಹೊರ ಕವಚದಲ್ಲಿರುವಂಥ ಒಂದು ಎಲೆಕ್ಟ್ರಾನನ್ನು ಬಿಟ್ಟು ಕೊಡ್ತದೆ. ಹಾಗಾದರೆ ವೇಲೆನ್ಸಿ ಎಷ್ಟಾಯಿತು? 1. ಅರ್ಥ ಆಗ್ತಿದೆ ಅಲ್ವಾ? ವೇಲೆನ್ಸಿ ಎಷ್ಟಾಗ್ತದೆ? 1 ಆಗ್ತದೆ. ನೆಕ್ಸ್ಟಿಗೆ ಬರುವಂಥದ್ದು ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ. ಪರಮಾಣು ಸಂಖ್ಯೆ 4. ಕೆ ಕವಚಕ್ಕೆ 2 ಎಲೆಕ್ಟ್ರಾನ್ಗಳು. ಎಲ್ ಕವಚ 4ರಲ್ಲಿ 2 ಕೆ ಕವಚಕ್ಕೆ ಕೊಟ್ಟೆವು. ಎಲ್ ಕವಚದ ಎಷ್ಟು ಎಲೆಕ್ಟ್ರಾನ್ಗಳು ಬರಬೇಕು? ಪುನಃ 2 ಎಲೆಕ್ಟ್ರಾನ್. ಹಾಗಾದರೆ ಹತ್ತಿರದ ಜಡ ಅನಿಲ ಇಲ್ಲೇ ಇದೆ. ಅತ್ಯಂತ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿದ್ರೆ ಆಯಿತು. ಹಾಗಾದರೆ ಈ 2 ಎಲೆಕ್ಟ್ರಾನ್ ಏನು ಮಾಡ್ಕೊಳ್ಬೋದು? ಬಿಟ್ಟು ಕೊಡ್ಬೋದು. ವೇಲೆನ್ಸಿ ಎಷ್ಟಾಯಿತು? 2. ಬೆರಿಲಿಯಂ, ಬೋರಾನ್ ಪರಮಾಣು ಸಂಖ್ಯೆ 5. ಕೆ ಕವಚಕ್ಕೆ 2 ಎಲೆಕ್ಟ್ರಾನ್ಗಳು. ಎಲ್ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳು? 5ರಿಂದ 2 ಕಳೀರಿ, 3 ಎಲೆಕ್ಟ್ರಾನ್ಗಳನ್ನು ಕೊಡಬಹುದು ಅಲ್ವಾ? ಆದ್ದರಿಂದ ಇಲ್ಲೇನು ಮಾಡ್ಬೋದು ಅಂತ ಹೇಳಿದರೆ ಬೋರಾನ್ 3 ಅತ್ಯಂತ ಹತ್ತಿರ ಇರುವಂಥದ್ದು ಹೀಲಿಯಂ, ಆದ್ದರಿಂದ ತನ್ನಲ್ಲಿರುವಂಥ 3 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಅಷ್ಟಕ ವಿನ್ಯಾಸ ಅಲ್ಲ, ಇಲ್ಲೇನಾಯಿತು ಅಂತ ಹೇಳಿದರೆ ಅದು ಸ್ಥಿರ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ಬೋದು. ವೇಲೆನ್ಸಿ 3 ಆಯಿತು. ಬೋರಾನ್ ಆದಮೇಲೆ ಕಾರ್ಬನ್ ಪರಮಾಣು ಸಂಖ್ಯೆ 6. ಕೆ ಕವಚ 2 ಎಲೆಕ್ಟ್ರಾನ್ಗಳು. ಎಲ್ ಕವಚ 6. 6ರಿಂದ 2 ಕಳೀರಿ, 4 ಎಲೆಕ್ಟ್ರಾನ್ಗಳು ಬರ್ತದೆ ಅಲ್ವಾ? ಈಗ 4 ಎಲೆಕ್ಟ್ರಾನ್ಗಳಿದೆ. ಇದಕ್ಕೇನಾಯಿತು ಅಂತ ಹೇಳಿದರೆ 2 ನಾನು ಹೇಳಿದ್ದೇನೆ ಅಲ್ಲಿ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಬೇಕಾದ್ರೆ ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಬೋದು ಅಥವಾ ಎಲೆಕ್ಟ್ರಾನನ್ನು ಬಿಟ್ಕೊಳ್ಬೋದು. ಪಡ್ಕೊಳ್ಬೇಕಾದ್ರೆ 4 ಪಡ್ಕೊಳ್ಬೋದು, ಬಿಟ್ಟುಕೊಡುವುದಾದರೆ 4 ಎಲೆಕ್ಟ್ರಾನ್ಗಳನ್ನು ಕೂಡ ಬಿಟ್ಟುಕೊಟ್ಟು ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ಬೋದಲ್ವಾ? ಹಾಗಾದರೆ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಅದರ ವೇಲೆನ್ಸಿ 4ಅನ್ನು ಪಡ್ಕೊಳ್ಳೋದಾದರೂ ವೇಲೆನ್ಸಿ 4, ಬಿಟ್ಟುಕೊಡೋದಾದರೂ ಕೂಡ ವೇಲೆನ್ಸಿ ಎಷ್ಟಾಯಿತು? 4. ಅದೇ ಕಾರ್ಬನ್ ತಿಳ್ಕೊಳ್ಳಿ, ಕಾರ್ಬನ್ ಎಲೆಕ್ಟ್ರಾನನ್ನು ಪಡ್ಕೊಳ್ಳೋದಲ್ಲ ಬಿಟ್ಕೊಡುವುದಲ್ಲ, ಅದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತದೆ. 3 ವಿಧದ ನಾವು ಫಸ್ಟಿಗೆ ಹೇಳಿದೆ, ಪಡೆದುಕೊಳ್ಳುವಂಥದ್ದು, ಬಿಟ್ಟುಕೊಡುವಂಥದ್ದು ಮತ್ತು ಹಂಚಿಕೊಳ್ಬೋದು ಅಂತೇಳಿ. ಆದ್ದರಿಂದ ವೇಲೆನ್ಸಿ 4. ಕಾರ್ಬನ್ ಆದಮೇಲೆ ನೈಟ್ರೋಜನ್ ಪರಮಾಣು ಸಂಖ್ಯೆ 7. ಎಲೆಕ್ಟ್ರಾನ್ ಹಂಚಿಕೆ ಬರೀರಿ. ಕೆ 2, ಎಲ್ 7ರಿಂದ 2 ತೆಗೀರಿ, ಎಷ್ಟಾಯಿತು? 5. ಸರಿಯಾ? ಈಗ ಇದಕ್ಕೆ ಬಿಟ್ಟು ಕೊಡುವುದಾದರೆ 5 ಎಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಪಡ್ಕೊಳ್ಬೋದಲ್ವಾ? ಇನ್ನು 5 ಅಷ್ಟಕ ವಿನ್ಯಾಸ ಬರಬೇಕಾದ್ರೆ ಎಷ್ಟು ಎಲೆಕ್ಟ್ರಾನನ್ನು ಪಡ್ಕೊಳ್ಬೇಕು? 3. 5 + 3 ಅಲ್ವಾ? ಈಗ ಬಿಟ್ಟುಕೊಡೋದಾದರೆ 5, ಪಡ್ಕೊಳ್ಳೋದಾದರೆ 3. ಯಾವುದು ಕನಿಷ್ಠ ಸಂಖ್ಯೆ? 3. ಆದ್ದರಿಂದ ಇದರ ವೇಲೆನ್ಸಿ, ನೈಟ್ರೋಜನ್ನ ವೇಲೆನ್ಸಿ ಎಷ್ಟಾಯಿತು? 3. ನೆಕ್ಸ್ಟಿಗೆ ಬರುವಂತಹ ಧಾತು ಆಕ್ಸಿಜನ್ ಪರಮಾಣು ಸಂಖ್ಯೆ 8. ಎಲೆಕ್ಟ್ರಾನ್ ಹಂಚಿಕೆ ಬರೀರಿ, ನೀವೇ ಬರಿತಾ ಹೋಗಿ. ಕೆ ಕವಚ 2, ಎಲ್ ಕವಚ 6. ಸರಿಯಾ? 6 ಇದೆ, 8 ಆಗಲಿಕ್ಕೆ ಎಷ್ಟು ಬೇಕು? 2 ಎಲೆಕ್ಟ್ರಾನ್ಗಳು. 6 + 2 8 ಆಯಿತು. ಸರಿ ಆಯಿತಾ? ಹಾಗಾದರೆ ಆಕ್ಸಿಜನ್ನ ವೇಲೆನ್ಸಿ ಎಷ್ಟಾಯಿತು? 8. ಬಿಟ್ಟು ಕೊಡೋದಾದರೆ 6. 6 ಮತ್ತು 2ರಲ್ಲಿ ನಮಗೆ ಕನಿಷ್ಠ ಸಂಖ್ಯೆ 2, ಅದರಿಂದ ವೇಲೆನ್ಸಿ ಎಷ್ಟಾಗ್ತದೆ ಅಂತ ಹೇಳಿದರೆ 2 ಆಗಿರುವಂಥದ್ದು. ನೈಟ್ರೋಜನ್, ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ ಪರಮಾಣು ಸಂಖ್ಯೆ 9. ಎಲೆಕ್ಟ್ರಾನ್ ಹಂಚಿಕೆ ಕೆ ಕವಚ 2, ಎಲ್ ಕವಚ 7 ಎಲೆಕ್ಟ್ರಾನ್ಗಳು. ಸರಿಯಾ? ಹೇಳಿ ವೇಲೆನ್ಸಿ ಹೇಳಿ. 1, ಕೇವಲ 1, 8 ಆಗಲಿಕ್ಕೆ 1 ಎಲೆಕ್ಟ್ರಾನ್ ಬೇಕಾಗಿರುವ ಕಾರಣ. ಫ್ಲೂರಿನ್ ಆದಮೇಲೆ ನಿಯಾನ್ ಪರಮಾಣು ಸಂಖ್ಯೆ 10. ಕೆ ಕವಚ 2, ಎಲ್ ಕವಚ 10ರಿಂದ 2 ತೆಗೀರಿ, 8. ಅಷ್ಟಕ ವಿನ್ಯಾಸ ಇದೆಯಾ ಅತ್ಯಂತ ಹೊರ ಕವಚದಲ್ಲಿ? 8 ಎಲೆಕ್ಟ್ರಾನ್ ಇದೆ ಅಲ್ವಾ? ಇನ್ನು ಬೇಕಾ? ಬೇಡ. ಹಾಗಾದರೆ ವೇಲೆನ್ಸಿ ಎಷ್ಟಾಯಿತು? 0. ಹಾಗಾದರೆ ಇಲ್ಲಿ ನಿಯಾನ್ ಎಂಬುದು ಜಡ ಅನಿಲ. ಆಗಲೇ ಹೇಳಿದೆ, ಜಡ ಅನಿಲಗಳ ವೇಲೆನ್ಸಿ ಎಷ್ಟಾಗ್ತದೆ? 0. ನೆಕ್ಸ್ಟ್ ಯಾವುದು? ಸೋಡಿಯಂ ಪರಮಾಣು ಸಂಖ್ಯೆ 11. ಕೆ ಕವಚ 2 ಎಲೆಕ್ಟ್ರಾನ್ಗಳು. ಎಲ್ ಕವಚ 8 ಎಲೆಕ್ಟ್ರಾನ್. 8 2 10 ಆಯ್ತಷ್ಟೇ. ಇನ್ನೆಷ್ಟು ಉಳಿದಿದೆ? 1 ಎಲೆಕ್ಟ್ರಾನ್ ಉಳಿದಿದೆ. ಅದು ಯಾವ ಕವಚಕ್ಕೆ ಹಾಕುವ? ಎಂ ಕವಚಕ್ಕೆ ಹಾಕುವ. ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ಬರ್ತದೆ. ಸರಿಯಾ? ಹಾಗಾದರೆ ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. 8 ಆಗಬೇಕಾದ್ರೆ 7ಅನ್ನು ಪಡ್ಕೊಳ್ಬೋದು ಅಥವಾ 1ಅನ್ನು ಬಿಟ್ಕೊಳ್ಬೋದು. 1 7 ಕನಿಷ್ಠ ಸಂಖ್ಯೆ 1, ಅದರಿಂದ ವೇಲೆನ್ಸಿ ಎಷ್ಟಾಯಿತು? 1. ಸರಿಯಾ? ಇದೇ ರೀತಿಯಾಗಿ ನೆಕ್ಸ್ಟಿಗೆ ಬರುವಂಥದ್ದು ಮೆಗ್ನೀಷಿಯಂ ಪರಮಾಣು ಸಂಖ್ಯೆ 12. ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ವೇಲೆನ್ಸಿ ಇಷ್ಟರದ್ದು ನಾನು ಹೇಳಿಕೊಟ್ಟಿದ್ದೇನೆ. 10 11ರವರೆಗೆ ಹೇಳಿಕೊಟ್ಟಿದ್ದೇನೆ. ಮುಂದಿನದು ನೀವೇ ಬರಿಬೇಕು.
ಬರಿಬೋದಲ್ವಾ? ಆದರೆ ನಾನು ಧಾತುಗಳನ್ನು ಬರಿತಾ ಹೋಗ್ತೇನೆ, ಅದನ್ನು ಕಲ್ತಿರಬೇಕು ಕೂಡ. ಮೆಗ್ನೀಷಿಯಂ 12 ಪರಮಾಣು ಸಂಖ್ಯೆ, ಸೋಡಿಯಂ ಮೆಗ್ನೀಷಿಯಂ. ಅಲ್ಯೂಮಿನಿಯಂ ಪರಮಾಣು ಸಂಖ್ಯೆ 13, ಸಿಲಿಕಾನ್ ಪರಮಾಣು ಸಂಖ್ಯೆ 14, ಫಾಸ್ಫರಸ್ ಪರಮಾಣು ಸಂಖ್ಯೆ 15. ನೆಕ್ಸ್ಟಿಗೆ ಬರೋದಾದರೆ ನಾವು ಫಾಸ್ಫರಸ್ ಆದಮೇಲೆ ಸಲ್ಫರ್ ಪರಮಾಣು ಸಂಖ್ಯೆ 16, ಕ್ಲೋರಿನ್ ಪರಮಾಣು ಸಂಖ್ಯೆ 17, ಆರ್ಗನ್ ಪರಮಾಣು ಸಂಖ್ಯೆ 18. ಇನ್ನು ಪೊಟ್ಯಾಷಿಯಂ ಪರಮಾಣು ಸಂಖ್ಯೆ 19, ಕ್ಯಾಲ್ಶಿಯಂ ಪರಮಾಣು ಸಂಖ್ಯೆ 20. ಈ 20ರ ತನಕ ನಾವು ಧಾತುಗಳನ್ನು ಕಲ್ತಿರಬೇಕು ಮತ್ತು ಅದರ ಎಲೆಕ್ಟ್ರಾನ್ ಹಂಚಿಕೆ ಬರೆಯುವಂಥದ್ದು ಹೇಗೆ ಮತ್ತು ವೇಲೆನ್ಸಿ ಕಂಡುಹಿಡಿಯುವಂಥದ್ದು ಹೇಗೆ. ಹಂಚಿಕೆ ಮತ್ತು ವೇಲೆನ್ಸಿ ನಮಗೇನು ಮೊದಲ ಬಾರಿಗೆ ಇಲ್ಲಿ ಬರ್ತಾ ಇರುವಂಥದ್ದಲ್ಲ, 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಅದು ಕೂಡ 10ರ ತನಕ ನಾನು ಇಲ್ಲಿ ಒಂದು ಸಾರಿ ನಿಮಗೆ ಅದನ್ನು ನೆನಪು ಮಾಡಿದ್ದೇನೆ, ಆಯಿತಾ? ಹಾಗಾದರೆ 20ರವರೆಗಿನ ಧಾತುಗಳನ್ನು ಒಂದು ಸಾರಿ ನೆನಪು ಮಾಡಿಕೊಡಿ. ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ. ಇದು 20ರವರೆಗಿನ ಧಾತುಗಳು. ಅಂದರೆ ಎಡೆಯಲ್ಲಿ ಕೇಳಬೇಕಾದ್ರೆ ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು. ಎಷ್ಟು ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ? 19 ಎಂಬುದು ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ. ಆಕ್ಸಿಜನ್ನ ಪರಮಾಣು ಸಂಖ್ಯೆ ಎಷ್ಟಾಗಿರುವಂಥದ್ದು ಅಂದರೆ ನಾವು ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಎಷ್ಟು ಬಂತು? 8. ಈ ರೀತಿಯಾಗಿ ನಮಗೆ ಮಾಡಲಿಕ್ಕೆ ಬರಬೇಕು. ಹಾಗಾದರೆ ಇದೆಲ್ಲದರ ನಾನು 11ರ ತನಕ ಬರೆದಿದ್ದೇನೆ, ಉಳಿದದನ್ನು ನೀವೇ ಈ ಥರ ಕೋಷ್ಟಕವನ್ನು ನಿಮ್ಮ ನೋಟ್ಸಲ್ಲಿ ಮಾಡಿಕೊಂಡು ಇದನ್ನೆಲ್ಲ ಭರ್ತಿ ಮಾಡಿರಬೇಕು. ಯಾವುದಾದ್ರೂ ಗೊತ್ತಾಗದಿದ್ದರೆ ಮುಂದಿನ ಅಂತ ಹೇಳಿದರೆ ವಾಟ್ಸಪ್ ಮುಖಾಂತರ ನನ್ನ ಹತ್ರ ಕೇಳಬಹುದು. ಯಾವುದಾದ್ರೂ ಎಲೆಕ್ಟ್ರಾನ್ ವಿನ್ಯಾಸ ಬರೀಲಿಕ್ಕೆ ಗೊತ್ತಾಗಲಿಲ್ಲ, ಹಂಚಿಕೆ ಬರೀಲಿಕ್ಕೆ ಗೊತ್ತಾಗಲಿಲ್ಲ, ಅಥವಾ ವೇಲೆನ್ಸಿ ಬರೀಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ವೇಲೆನ್ಸಿ ಅಂತ ಹೇಳಿದರೆ ಏನಿಲ್ಲ, ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ಇದೆ ಅಂತೇಳಿ ನೋಡಿಕೊಂಡು ಅದಕ್ಕೆ ಎಂಟಾಗಬೇಕಾದ್ರೆ ಎಲೆಕ್ಟ್ರಾನನ್ನು ಪಡ್ಕೊಳ್ಬೇಕಾ ಅಥವಾ ಬಿಟ್ಟುಕೊಡ್ಬೇಕಾ, ಪಡ್ಕೊಳ್ಳುವಂತಹ ಸಂಖ್ಯೆ ಹೆಚ್ಚಿದೆಯಾ, ಬಿಟ್ಟುಕೊಡುವಂಥ ಸಂಖ್ಯೆ ಹೆಚ್ಚಿದೆಯಾ, ಯಾವುದು ಕನಿಷ್ಠ ಸಂಖ್ಯೆ ಇದೆಯೋ ಅದನ್ನು ನಾವು ತೊಗೊಂಡ್ರೆ ನಮಗೆ ಇಲ್ಲಿ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಸುಲಭ ಆಗ್ತದೆ. ಈ ರೀತಿಯಾಗಿ ನಾವು ಕೆಲವು ಧಾತುಗಳ ಪರಮಾಣು ಸಂಖ್ಯೆ ಮತ್ತು ಅದರ ಎಲೆಕ್ಟ್ರಾನ್ ಹಂಚಿಕೆ ಮತ್ತು ವೇಲೆನ್ಸಿಯನ್ನು ಬರೆಯುವಂಥದ್ದು ಹೇಗೆ ಅಂತೇಳಿ ತಿಳ್ಕೊಂಡೆವು. ಇನ್ನು ಮುಂದಕ್ಕೆ ನಮಗೆ ಒಂದು ಸಂಯುಕ್ತವನ್ನು ಹೇಳಿದರೆ, ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋ. ಬಾಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಸೂತ್ರ ಬರೀರಿ ಅಂತೇಳಿ ಹೇಳ್ತೇನೆ. ಬರೀಲಿಕ್ಕಾಗ್ತದೆ ನಮಗೆ? ಇಲ್ಲ. ಅರೆ ಅದನ್ನು ಬರೆಯುವಂಥದ್ದು ಹೇಗೆ? ಬೈಹಾರ್ಟ್ ಮಾಡ್ಕೊಳ್ಬೋದು, ಹೌದು, ಆದರೆ ಬೈಹಾರ್ಟ್ ಮಾಡುವಂತಹ ವಿಧಾನ ಅಲ್ಲ. ಹೇಗೆ ಬರೆದಿದ್ದಾರೆ ಹಾಗಾದರೆ ಮೊದಲಿಗೆ ಅದರ ಏನು ಸಂಯುಕ್ತಗಳ ಸೂತ್ರಗಳನ್ನು ಯಾವ ರೀತಿಯಾಗಿ ಬರೆದಿದ್ದಾರೆ ಎಂಬಂಥದ್ದನ್ನು ನಾವು ಈಗ ತಿಳ್ಕೊಳ್ಳುವ. ಕೆಲವು ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಬರೆಯುವಂತಹ ವಿಧಾನವನ್ನು ತಿಳ್ಕೊಳ್ಳುವ ನಾವೀಗ. ಒಂದನೆಯ ಉದಾಹರಣೆ ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರೈಡ್ ಇದರ ಅಣುಸೂತ್ರ ಅಂದರೆ ರಾಸಾಯನಿಕ ಸೂತ್ರವನ್ನು ನಾವೀಗ ಬರಿಬೇಕು. ಹೆಸರು ಮಾತ್ರ ಹೇಳಿದ್ದೇನೆ ಅಲ್ವಾ, ಹೈಡ್ರೋಜನ್ ಕ್ಲೋರೈಡ್ ಅಂತೇಳಿ. ಯಾವ ರೀತಿಯಾಗಿ ನಾವು ಬರೆಯುವುದು ಅಂಥದ್ದು ಅಂತೇಳಿ ನೋಡುವ. ತುಂಬ ಇಂಪಾರ್ಟೆಂಟ್, ಗಮನವಿಟ್ಟು ನೋಡ್ಕೊಳ್ಳಿ, ಕೇಳ್ಕೊಳ್ಳಿ ಸರಿಯಾಗಿ. ಹೈಡ್ರೋಜನ್ ಕ್ಲೋರೈಡ್, ಈಗ ಆ ಹೆಸರಲ್ಲಿ, ಸಂಯುಕ್ತದ ಹೆಸರಲ್ಲಿ ಕೊಟ್ಟಿರುವಂತಹ 2 ಧಾತುಗಳು ಯಾವುದು ಅಂತೇಳಿ ನಾವು ಮೊದಲೇದಾಗಿ ಗುರುತಿಸಿಕೊಳ್ಬೇಕು. ಯಾವುದೆಲ್ಲ ಇದೆ? ಹೈಡ್ರೋಜನ್ ಮತ್ತು ಕ್ಲೋರಿನ್ ಅಲ್ವಾ. ಕ್ಲೋರಿನ್ ಅಂತೇಳಿ ಬರೆಯೋದು ಸಂಯುಕ್ತ ಆಗಬೇಕಾದ್ರೆ ಕ್ಲೋರೈಡ್ ಅಂತೇಳಿ ಹೇಳ್ತೇವೆ. ಕ್ಲೋರೈಡ್ ಅಂತ ಹೇಳಿದರೆ ಅದು ಕ್ಲೋರಿನ್ ಎಂಬಂತಹ ಧಾತು. ಹಾಗಾದರೆ 2 ಧಾತು ಇದೆ ಅಂತೇಳಿ ಗೊತ್ತಾಯ್ತಲ್ವಾ? ಯಾವುದೆಲ್ಲ? ಹೈಡ್ರೋಜನ್ ಮತ್ತು ಕ್ಲೋರಿನ್. ಹೈಡ್ರೋಜನ್ ಸಂಕೇತ ಯಾವುದು? H. ಹೈಡ್ರೋಜನ್ ಸಂಕೇತ H. ಕ್ಲೋರಿನ್ Cl. ಎರಡನ್ನು ಬರೆದೆ, ಹೈಡ್ರೋಜನ್ H, ಕ್ಲೋರಿನ್ Cl. ಆಯಿತಾ? ಈಗ ಹೈಡ್ರೋಜನ್ ಇದರ ವೇಲೆನ್ಸಿ ಎಷ್ಟು ಅಂತ ಹೇಳಿದರೆ ಕೆಳಗೆ ಬರಿಬೇಕು. ಅದೇ ರೀತಿಯಾಗಿ ಕ್ಲೋರಿನ್ನ ವೇಲೆನ್ಸಿಯನ್ನು ಅದರ ಕೆಳಗೆ ಬರಿಬೇಕು. ಹೈಡ್ರೋಜನ್ನ ವೇಲೆನ್ಸಿ ಮಾಡುವನಾ? ಹೈಡ್ರೋಜನ್ನ ವೇಲೆನ್ಸಿ ಮಾಡಬೇಕಾದ್ರೆ ನಾನು ಆಗ ಹೇಳಿದೆ ಪರಮಾಣು ಸಂಖ್ಯೆ ಎಲ್ಲ ಗೊತ್ತಿರಬೇಕು.
ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 1. ಮೊದಲ ಧಾತು ಅಲ್ವಾ ಒಂದು, ಹೈಡ್ರೋಜನ್. ಹೈಡ್ರೋಜನ್ 1, ಕೆ ಕವಚಕ್ಕೆ ಒಂದೇ ಎಲೆಕ್ಟ್ರಾನ್ ಹೋಗ್ತದೆ, ವೇಲೆನ್ಸಿ ಕೂಡ ಎಷ್ಟಾಗಿರ್ತದೆ? 1. ಹಾಗಾದರೆ ಹೈಡ್ರೋಜನ್ನ ವೇಲೆನ್ಸಿ ಇಲ್ಲಿ ಬರೀರಿ. ಹೈಡ್ರೋಜನ್ನ ವೇಲೆನ್ಸಿ 1. ಇದರ ಕೆಳಗೆ ಹೈಡ್ರೋಜನ್ನ ಕೆಳಗೆ ಬರ್ತದೆ 1 ಅಂತೇಳಿ. ಏನು 1 ಅಂತೇಳಿ ಬರ್ತದೆ? ಅದು ಅದರ ವೇಲೆನ್ಸಿ. ನೆಕ್ಸ್ಟಿಗೆ ಬರುವ ಕ್ಲೋರಿನ್, ಅದರ ವೇಲೆನ್ಸಿಯನ್ನು ಕಂಡುಹಿಡಬೇಕು. ಈಗ ಕ್ಲೋರಿನ್ ಪರಮಾಣು ಸಂಖ್ಯೆ ಎಷ್ಟು? ಲೆಕ್ಕ ಮಾಡಿ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್. ಎಷ್ಟು ಪರಮಾಣು ಸಂಖ್ಯೆ? 17 ಅಲ್ವಾ? ಎಲೆಕ್ಟ್ರಾನ್ ಹಂಚಿಕೆ ಮಾಡುವ. ಕೆ ಕವಚ 2, ಎಲ್ ಕವಚ 8 ಎಲೆಕ್ಟ್ರಾನ್ಗಳು, ಎಂ ಕವಚ 7 ಎಲೆಕ್ಟ್ರಾನ್ಗಳು. 7 ಎಲೆಕ್ಟ್ರಾನ್ ಇದೆ, 8 ಆಗಬೇಕಾದೆಷ್ಟು ಬೇಕು? 1. ವೇಲೆನ್ಸಿ ಎಷ್ಟಾಯಿತು? 1. ಸರಿಯಾ? ಹಾಗಾದರೆ ಕ್ಲೋರಿನ್ನ ವೇಲೆನ್ಸಿ 1. ಹಾಗಾದರೆ ನಾನು ಯಾಕೆ ಕೋಷ್ಟಕವನ್ನು ಹೇಳಿಕೊಟ್ಟೆ ಅಂತೇಳಿ ಈಗ ಅರ್ಥ ಆಗಿರ್ಬೋದಲ್ವಾ? ಅಂದರೆ ನನಗೆ 20ರ ತನಕ ಇಲ್ಲಿ ಬಂದಿರಲೇಬೇಕು. ಯಾರು ಹೈಡ್ರೋಜನ್ ಕ್ಲೋರೈಡ್ನ ಅಣುಸೂತ್ರವನ್ನು ಬರೀರಿ ಅಂತ ಹೇಳಿ ನಮಗೆ ಅಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಮತ್ತು ಕ್ಲೋರಿನ್ನ ಪರಮಾಣು ಸಂಖ್ಯೆಯನ್ನು ಕೊಡುವುದಿಲ್ಲ, ನಾವೇ ಮಾಡ್ಕೊಳ್ಬೇಕಾಗ್ತದೆ. ಹೈಡ್ರೋಜನ್ನ ವೇಲೆನ್ಸಿ ಬರದೆ 1, ಕ್ಲೋರಿನ್ನ ವೇಲೆನ್ಸಿ ಕೂಡ 1. ಈಗ ಅಣುಸೂತ್ರವನ್ನು ಬರೆಯುವಂಥದ್ದು ಹೇಗೆ ನೋಡಿ. ಈ ವೇಲೆನ್ಸಿಯನ್ನು ನಾವು ಅಡ್ಡ ಹಾಯಿಸಬೇಕು. ಅರ್ಥ ಆಗ್ತಿದೆಯಾ? ವೇಲೆನ್ಸಿಗಳನ್ನು ನಾವೇನು ಮಾಡಬೇಕು? ಅಡ್ಡ ಹಾಯಿಸ್ಬೇಕು. ಅಂದರೆ ಹೈಡ್ರೋಜನ್ 1, ಕ್ಲೋರಿನ್ 1, ಇದು ಅಡ್ಡ ಹಾಯಿಸುವಂಥದ್ದು. ಅರ್ಥ ಆಯ್ತಾ? ಈಗ ಹೈಡ್ರೋಜನ್ ಕ್ಲೋರೈಡ್ನ ಸೂತ್ರ ನೋಡಿ. ಹೈಡ್ರೋಜನ್ ಕ್ಲೋರೈಡ್ನ ಸೂತ್ರ ಹೇಗೆ ಅಂತ ಹೇಳಿದರೆ, ಹೈಡ್ರೋಜನ್ ಬರಿಬೇಕು ಫಸ್ಟಿಗೆ. ಹೈಡ್ರೋಜನ್ ಎಷ್ಟಿದೆ? 1 ಇದ್ರೆ ಇಲ್ಲಿ 1 ಬರೆಯೋ ಅವಶ್ಯಕತೆ ಇಲ್ಲ. ಹೆಚ್ಚು ಬರೆದ್ರೆ ನಮಗೆ ಅದು ಒಂದೇ ಅಂತೇಳಿ ಅರ್ಥ. ಒಂದು ವೇಳೆ ಇಲ್ಲಿ 2 ಇರ್ತಿದ್ರೆ, ಈಗ ಇಲ್ಲ, ಮುಂದಿನ ಉದಾಹರಣೆಯಲ್ಲಿ ನೋಡುವ, 2 ಇರ್ತಿದ್ರೆ ಇಲ್ಲಿ 2 ಅಂತೇಳಿ ಬರಿಬೇಕು. ಒಂದಿದ್ರೆ ನಾವು ಇಲ್ಲಿ ಕೂಡ 1 ಅಂತೇಳಿ ಬರೆಯುವಂತಹ ಅವಶ್ಯಕತೆ ಇರುವುದಿಲ್ಲ, ಎಚ್ ಅಂತೇಳಿ ಬರ್ತೀವಿ. ಕ್ಲೋರಿನ್ ಎಷ್ಟಿದೆ? ಕ್ಲೋರಿನ್ ಇಲ್ಲಿ ನೋಡಿ, ಒಂದೇ, ಅದು ಕೂಡ ಒಂದೇ, HCl. ಹಾಗಾದರೆ ಹೈಡ್ರೋಜನ್ ಕ್ಲೋರೈಡ್ನ ಅಣುಸೂತ್ರ ಹೇಗೆ? HCl. ಇದು ಹೈಡ್ರೋಜನ್ ಕ್ಲೋರೈಡ್ನ ಅಣುಸೂತ್ರ ಆಗಿರುವಂಥದ್ದು. ಇನ್ನೊಂದು ಉದಾಹರಣೆ ನೋಡುವನ. ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್ ಏನು ಮಾಡಬೇಕೀಗ? 1ನೆಯ ಉದಾಹರಣೆಯಲ್ಲಿ ಹೇಳಿಕೊಟ್ಟಿದ್ದೇನೆ. ಅದರ ಸಂಯುಕ್ತದಲ್ಲಿರುವ ಧಾತುಗಳು ಯಾವುದು ಅಂತೇಳಿ ಮೊದಲೇದಾಗಿ ನಾವು ಗುರುತಿಸಿಕೊಳ್ಬೇಕು. ಯಾವುದೆಲ್ಲ ಧಾತು ಇದರಲ್ಲಿ ಇರುವಂಥದ್ದು? ಹೈಡ್ರೋಜನ್ ಮತ್ತು ಸಲ್ಫರ್. ಸರಿಯಾ? ಹೈಡ್ರೋಜನ್ H, ಸಲ್ಫರ್ ಹೇಗೆ ಸಂಕೇತ? S. H ಮತ್ತು S ಆಯಿತು. ಹೈಡ್ರೋಜನ್ನ ವೇಲೆನ್ಸಿ ಕಂಡುಹಿಡಿಬೇಕು. ವೇಲೆನ್ಸಿ ಕಂಡುಹಿಡಿಬೇಕಾದ್ರೆ ಪರಮಾಣು ಸಂಖ್ಯೆ ಗೊತ್ತಿರಬೇಕು. ಹೈಡ್ರೋಜನ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ನೋಟ್ಸಲ್ಲಿ. ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಕೆ ಕವಚಕ್ಕೆ ಕೇವಲ ಒಂದೇ ಎಲೆಕ್ಟ್ರಾನ್ ಹೋಗ್ತದೆ, ಅದರಿಂದ ಅದರ ವೇಲೆನ್ಸಿ ಕೂಡ 1 ಆಗ್ತದೆ. ಸರಿಯಾ? ಹೈಡ್ರೋಜನ್ನ ವೇಲೆನ್ಸಿ ಇಲ್ಲಿ ಬರೀರಿ. ಸಲ್ಫರ್ ಪರಮಾಣು ಸಂಖ್ಯೆ ಎಷ್ಟು ನೆನಪು ಮಾಡ್ಕೊಳ್ಳಿ. ಸಲ್ಫರ್ನ ಪರಮಾಣು ಸಂಖ್ಯೆ ಮಾಡಿ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಅಂತೇಳಿ ಬೈಹಟ್ ಮಾಡಿ ಇಟ್ಕೊಂಡಿರಬೇಕು. ಎಷ್ಟಾಗ್ತದೆ ಆಗ ಸಲ್ಫರ್ನ ಪರಮಾಣು ಸಂಖ್ಯೆ ನಮಗೆ? 16. ಎಲೆಕ್ಟ್ರಾನ್ ಹಂಚಿಕೆ ಕೆ ಕವಚ 2, ಎಲ್ ಕವಚ 8 ಎಲೆಕ್ಟ್ರಾನ್ಗಳು ಭರ್ತಿ ಆಯಿತು. 10 ಆಯಿತು ನಮ್ಮಲ್ಲಿ 16. ಎಂ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳು ಹೋಗ್ತದೆ? 6. ವೇಲೆನ್ಸಿ ಎಷ್ಟಾಯಿತು ನೋಡಿ? 6 ಇದೆ. 8 ಆಗಲಿಕ್ಕೆ ಎಷ್ಟು ಬೇಕು? 2. ಅದರಿಂದ ಇಲ್ಲಿ ವೇಲೆನ್ಸಿ ಎಷ್ಟಾಯಿತು? 2. ಅದನ್ನು ಇದರ ಕೆಳಗೆ ಬರಿಬೇಕು. ವೇಲೆನ್ಸಿಯನ್ನು ಕೆಳಗೆ ಬರ್ದೇವಾ? ಈಗ ಏನು ಮಾಡಬೇಕು ಹೇಳಿ? ಏನು ಮಾಡಬೇಕು? ವೇಲೆನ್ಸಿಯನ್ನು ಅಡ್ಡ ಹಾಯಿಸಬೇಕು. ಸರಿಯಾ? ಈಗ ಸೂತ್ರ ಬರೆಯುವಂಥದ್ದು ಹೀಗೆ ನೋಡುವನಾ? H ಬರಿಬೇಕು. ಹೈಡ್ರೋಜನ್ ಎಷ್ಟಿದೆ? 2. ಅದನ್ನು ಇಲ್ಲಿ ಕೆಳಗೆ ಬರಿಬೇಕು. ಅರ್ಥ ಆಯ್ತಾ? ಸಲ್ಫರ್ ಎಷ್ಟಿದೆ? S. 1 ಬರೆಯೋ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಆದ್ದರಿಂದ ಹೈಡ್ರೋಜನ್ ಸಲ್ಫೈಡ್ ಇದರ ಅಣುಸೂತ್ರ H2S. ಹೇಗೆ ಅಂತ ಹೇಳಿ ಗೊತ್ತಾಯ್ತಲ್ವಾ? H2S. ಇನ್ನೊಂದು ಉದಾಹರಣೆ ತುಂಬ
ಇಂಪಾರ್ಟೆಂಟ್ ಇದು, ನಮಗೆ 10th ತನಕ ಬೇಕಾಗ್ತದೆ. ಮುಂದೆ ಸೈನ್ಸಲ್ಲೇ ಮುಂದುವರಿಯುವುದಾದರೆ ನಮಗೆ ಅಲ್ಲಿ ಕೂಡ ಬೇಕಾಗ್ತದೆ. ಮೂರನೆಯ ಉದಾಹರಣೆ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕಾರ್ಬನ್ ಟೆಟ್ರಾಕ್ಲೋರೈಡ್. ಈಗ ವಿಧಾನವನ್ನು ನೀವೇ ಹೇಳಬೇಕು. ಯಾವೆಲ್ಲ ಧಾತು ಇದೆ? ಕಾರ್ಬನ್, ಕ್ಲೋರೈಡ್, ಟೆಟ್ರಾ ಅಂತ ಹೇಳಿದರೆ 4 ಅಂತ ಹೇಳಿರುವಂಥದ್ದಷ್ಟೇ. ಕಾರ್ಬನ್ ಹೇಗೆ ಸಂಕೇತ? ಸಿ. ಕ್ಲೋರೈಡ್ ಅಂದರೆ ಕ್ಲೋರಿನ್, ಸಂಕೇತ ಹೇಗೆ? Cl. ಈಗೇನು ಮಾಡಬೇಕು? ಅದರ ಕೆಳಗೆ ಅದರ ವೇಲೆನ್ಸಿಯನ್ನು ಬರಿಬೇಕು. ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು? 6. ಎಲೆಕ್ಟ್ರಾನ್ ಹಂಚಿಕೆ K ಕವಚ 2 ಎಲೆಕ್ಟ್ರಾನ್ಗಳು. L ಕವಚ 6ರಿಂದ 2 ತೆಗಿರಿ, 4 ಉಳ್ಕೊಳ್ಳುವಂಥದ್ದಲ್ವಾ? 2 4. ಕಾರ್ಬನ್ನ ವೇಲೆನ್ಸಿ ಎಷ್ಟಾಯಿತು? 8 ಆಗಲಿಕ್ಕೆ ಎಷ್ಟು ಬೇಕು? 4 ಇದೆ, 4 ಬೇಕು. ಹಾಗಾದರೆ ವೇಲೆನ್ಸಿ ಎಷ್ಟಾಯಿತು ಇಲ್ಲಿ? 4 ವೇಲೆನ್ಸಿ ಆಗ್ತದೆ. ಹಾಗಾದರೆ ಇಲ್ಲಿ ಕಾರ್ಬನ್ನ ಕೆಳಗೆ 4 ಬರೀರಿ. ಕ್ಲೋರಿನ್ ಇದು ಮಾಡ್ಕೊಳ್ಬೇಕು ನಾವು. ಕ್ಲೋರಿನ್ ಪರಮಾಣು ಸಂಖ್ಯೆ 17. K ಕವಚಕ್ಕೆ ಈಗಾಗಲೇ ತುಂಬ ಸಾರಿ ಹೇಳಿಕೊಟ್ಟಿದ್ದೇನೆ, ಅದರಿಂದ ಬರಿತೇನೆ ನಾನಿಲ್ಲಿ ಡೈರೆಕ್ಟಾಗಿ. M ಕವಚದಲ್ಲಿ 7 ಎಲೆಕ್ಟ್ರಾನ್ಗಳು. ಅತ್ಯಂತ ಹೊರ ಕವಚದಲ್ಲಿ 7, 8 ಆಗಲಿಕ್ಕೆ 1 ಬೇಕು. ಹಾಗಾದರೆ ಕ್ಲೋರಿನ್ನ ವೇಲೆನ್ಸಿ 1. ಈಗ ಅನುಸೂತ್ರ ಬರೆಯುವನ? ಏನು ಮಾಡಬೇಕು? ಅಡ್ಡ ಹಾಯಿಸಬೇಕು ನೋಡಿ. ಕಾರ್ಬನ್ ಸಿ ಎಷ್ಟು? 1. ಅವಶ್ಯಕತೆ ಇದೆಯಾ ಬರೆಯುವಂಥದ್ದು? ಇಲ್ಲ. ಕ್ಲೋರಿನ್ Cl ಎಷ್ಟಿದೆ? 4. ಸರಿಯಾ? ಹಾಗಾದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದರ ಅನುಸೂತ್ರ ಹೇಗೆ ಆಯಿತು? CCl4 ಎಂಬುದು ಕಾರ್ಬನ್ ಟೆಟ್ರಾಕ್ಲೋರೈಡ್ನ ಅನುಸೂತ್ರ ಆಗಿರುವಂಥದ್ದು. ಅರ್ಥ ಆಯ್ತು ಇಷ್ಟು? ಸಾಕ 3 ಉದಾಹರಣೆ? ಇನ್ನೊಂದು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ಬೋದಾ? ಬೇಕಾದರೆ ಒಂದು ಮಾಡುವ. ಅಲ್ಯೂಮಿನಿಯಂ ಆಕ್ಸೈಡ್ ಇದೊಂದು ಹೇಳಿಕೊಡ್ತೇನೆ. 4ನೆಯ ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್. ಯಾವೆಲ್ಲ ಧಾತು ಇದೆ ಹೇಳಿ? ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್. ಅಲ್ಯೂಮಿನಿಯಂ Al, ಆಕ್ಸಿಜನ್ O. ಅಲ್ಯೂಮಿನಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂತೇಳಿ ನೋಡಿಕೊಂಡು ಅದರ ವೇಲೆನ್ಸಿಯನ್ನೆಲ್ಲ ಕಂಡುಹಿಡಿಯುವಂಥದ್ದು ಮಾಡಿ. ಅಲ್ಯೂಮಿನಿಯಂ ಪರಮಾಣು ಸಂಖ್ಯೆ 13 ಅಲ್ವಾ? K ಕವಚ 2 ಎಲೆಕ್ಟ್ರಾನ್ಗಳು, L ಕವಚ 8 ಎಲೆಕ್ಟ್ರಾನ್, M ಕವಚ 3. 13 ಆಯಿತಾ? ವೇಲೆನ್ಸಿ ಎಷ್ಟಾಯಿತು? 3 ಇದೆ. 8 ಆಗಬೇಕಾದ್ರೆ 5 ಪಡ್ಕೊಳ್ಬೇಕು, ಅಥವಾ 3 ಬಿಟ್ಟು ಕೊಟ್ಟು ಕೂಡ L ಕವಚದಲ್ಲಿ 8 ಎಲೆಕ್ಟ್ರಾನ್ ಆಗ್ತದೆ ಅಲ್ವಾ? ಯಾವುದು ಸುಲಭ? 5 ಪಡ್ಕೊಳ್ಳೋದಾ, 3 ಬಿಟ್ಕೊಳ್ಳುವಂಥದ್ದಾ? 3 ಬಿಟ್ಟು ಕೊಡ್ಬೋದಲ್ವಾ? ಅದರಿಂದ ಇಲ್ಲಿ 3 ವೇಲೆನ್ಸಿ. ಆಕ್ಸೈಡ್ ಅಂತ ಹೇಳಿ ಆಕ್ಸಿಜನ್ ಪರಮಾಣು ಸಂಖ್ಯೆ 8. K ಕವಚಕ್ಕೆ 2 ಎಲೆಕ್ಟ್ರಾನ್, L ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್ ಹೋಗ್ತದೆ? 6. 6 ಇದೆ, 8 ಆಗಲಿಕ್ಕೆ ಎಷ್ಟು ಬೇಕು? 2. ಸರಿ ಆಯ್ತಲ್ವಾ? ಹಾಗಾದರೆ ಇಲ್ಲಿ ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಅಂತ ಹೇಳಿದರೆ ಅಲ್ಲಿ ವೇಲೆನ್ಸಿ 2 ಆಯಿತು. ಈಗ ಅನುಸೂತ್ರವನ್ನು ಬರೆಯುವ. ಹೇಳಿ ನೋಡ, ಅನುಸೂತ್ರ ಹೇಗಾಗ್ತದೆ? Al2 2 ಇದೆ, ಆಕ್ಸಿಜನ್ 3, Al2O3, Al2O3. ಈ ರೀತಿಯಾಗಿ ಕೆಲವು ಸರಳವಾದಂತಹ ಸಂಯುಕ್ತಗಳ ಅನುಸೂತ್ರವನ್ನು ನಾವು ಈ ರೀತಿಯಾಗಿ ಬರೀಬಹುದು. ಇನ್ನು ಕೆಲವು ಬಹುಪರಮಾಣೀಯ ಅಯಾನ್ಗಳಿದ್ದಾಗ ಅನುಸೂತ್ರಗಳನ್ನು ಬರೆಯುವಂಥದ್ದು ಹೇಗೆ, ಆ ಬಹುಪರಮಾಣೀಯ ಗುಂಪುಗಳದ್ದು ನಾವು ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಹೇಗೆ ಅಂತೇಳಿ ನಾವು ಮುಂದಿನ ಕ್ಲಾಸಲ್ಲಿ ನೋಡುವ. ಹಾಗಾದರೆ ನಾವು ಇಂದಿನ ಅವಧಿಯಲ್ಲಿ ಮೊದಲ 20 ಧಾತುಗಳನ್ನು ಕಲ್ತುಕೊಂಡಿದ್ದೇವೆ. ಅದು ಬೈ ಹಾರ್ಟ್ ಬರಬೇಕು. ಮುಂದಿನ ಕ್ಲಾಸಿಗೆ ನಿಮಗೆ ಅದು ಬರಬೇಕು. ಹೈಡ್ರೋಜನಿಂದ ಕ್ಯಾಲ್ಶಿಯಂನ ತನಕ ಹೇಳಲಿಕ್ಕೆ ಬರಬೇಕು. ಅದರ ಪರಮಾಣು ಸಂಖ್ಯೆ, ಅದರಲ್ಲಿ ಎಲೆಕ್ಟ್ರಾನ್ ಹಂಚಿಕೆ ಹೇಗೆ ಬರೆಯುವಂಥದ್ದು,
ಮತ್ತು ಅದರ ವೇಲೆನ್ಸಿಯನ್ನು ಕಂಡುಹಿಡಿಯುವಂಥದ್ದು ಹೇಗೆ ಅಂತೇಳಿ ನೋಡಿದೆವು. ಅದನ್ನು ಕಲ್ತಿರಬೇಕು, ಕೋಷ್ಟಕದಲ್ಲಿ ಮಾಡ್ಕೊಂಡಿರಬೇಕು. ಆಮೇಲೆ ನಾವೇನು ಮಾಡಿದೆ, ರಾಸಾಯನಿಕ ಸೂತ್ರಗಳನ್ನು ಬರೆಯುವಂತಹ ವಿಧಾನವನ್ನು ನೋಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಉದಾಹರಣೆಗಳನ್ನು ಹೋಮ್ವರ್ಕಾಗಿ ನಾನು ನಿಮಗೆ ಕಳಿಸಿದ್ದೇನೆ ವಾಟ್ಸಪ್ನ ಮುಖಾಂತರ. ಹಾಗಾದರೆ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಸಾಯಿರಾಮ್.